ಅಲ್ಲಲ್ಲಿ ಜೋಡಿಗಳು ಬೆಟ್ಟದ ತುದಿಗಳಲ್ಲಿ ನಿಂತು ಸುತ್ತಲ ಪ್ರಕೃತಿ ಸೌಂದರ್ಯ ಸವಿಯುತ್ತಿದ್ದದನ್ನು ನೋಡಿ ಇಬ್ಬರು ಅತ್ತ ನಡೆದಿದ್ದರು. ಒಂದು ಜೊತೆ ಕಣ್ಣುಗಳು ತುಂಬ ಸಮಯದಿಂದ ಇವರನ್ನೇ ಗಮನಿಸುತ್ತಾ ಹಿಂಬಾಲಿಸಿ ಬಂದಿದ್ದವು. ಎಲ್ಲೆಲ್ಲೋ ದೊಡ್ಡ ದೊಡ್ಡ ಮರಗಿಡಗಳ ಸಾಲು, ನೋಡಿದಷ್ಟು ಕಣ್ತುಂಬ ಹಸಿರು. ಅವುಗಳ ನಡುವೆ ಒಂದು ಪುಟ್ಟ ಮನೆಯನ್ನು ನೋಡುತ್ತಿದ್ದಂತೆ ಇಬ್ಬರ ಕುತೂಹಲ ಕೆರಳಿತು. ಗೌತಮ್ ತನ್ನ ಹೆಗಲಿನಲ್ಲಿದ್ದ ಕ್ಯಾಮರಾವನ್ನು ಕೈಗೆತ್ತಿಕೊಂಡವನು ಒಂದೆರಡು ಫೋಟೋ ತೆಗೆದು ಮತ್ತೊಂದು ದೃಶ್ಯದ ಕಡೆ ಝೂಮ್ ಮಾಡುತ್ತಾ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ಅಷ್ಟೆ. ಅಷ್ಟರಲ್ಲಿ ಅನಾಹುತ ನಡೆದು ಹೋಗಿತ್ತು. ಚಂದನ ಅವನ ಕಣ್ಮುಂದೆಯೇ ಅವನತ್ತ ಕೈ ಚಾಚಿ ಕಿರುಚುತ್ತಲೇ ಅಲ್ಲಿಂದ ಜಾರಿ ಕೆಳಗೆ ಬಿದ್ದಿದ್ದಳು. ಗೌತಮ್ ಅವಳತ್ತ ಕೈ ಚಾಚಿ ಹಿಡಿದು ಕೊಳ್ಳಬೇಕೆನ್ನುವಷ್ಟರಲ್ಲಿ ಅನಾಹುತ ನಡೆದು ಹೋಗಿತ್ತು. ತನ್ನ ಕಣ್ಣ ಮುಂದೆ ನಡೆದದ್ದು ನಂಬದಾಗಿದ್ದ. ಚಂದನ ಜೋರಾಗಿ ಕಿರುಚುತ್ತಾ ಅತ್ತ ನಡೆಯುತ್ತಿದ್ದಂತೆ ಅಲ್ಲೇ ಅಕ್ಕಪಕ್ಕದವರು ಅವನನ್ನು ಹಿಡಿದುಕೊಂಡಿದ್ದರು. ಪ್ಲೀಸ್ ಬಿಡಿ ನನ್ನ, ಕೂಗುತ್ತಾ ಮುನ್ನುಗ್ಗಲು ನೋಡಿದರು ಅವನನ್ನು ಬಿಡದೆ. ಸರ್, ನೀವು ಈ ರೀತಿ ಕೆಳಗೆ ಬಿದ್ದರೆ ಸಮಸ್ಯೆ ಆಗ್ತದೆ ಎಂದಿದ್ದರು. ಅಲ್ಲಿ ಟ್ರಕ್ಕಿಂಗ್ ಬಂದಿದ್ದ ಹುಡುಗರು, ಮುಂದೆ ಬಂದ ಸರ್ ಎಚ್ಚೆತ್ತುಕೊಳ್ಳಿ, ಮುಂಜಾರುಕತೆ ಇಲ್ಲದೆ ಇಲ್ಲಿ ಹೇಗೆ ಮುಂದುವರಿಯುತ್ತೀರಾ? ಗಿಡ ಮರಗಳು ಒಟ್ಟಾಗಿ ಇವೆ, ಅವುಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ದರೆ ನಮಗೆ ಸಿಗುವ ಸಾಧ್ಯತೆ ಇದೆ. ಬನ್ನಿ ಹೇಳಿ ಅಲ್ಲಿ ಕಟ್ಟಿದ್ದ ಹಗ್ಗಗಳ ಹಿಡಿದು ಅವನ ಕೈಗೊಂದು ಹಗ್ಗ ಕೊಟ್ಟು ಮೆಲ್ಲಗೆ ಸರ್ ಹೇಳಿ ಹಿಡಿದಿದ್ದರು. ಗೌತಮ್ಗೆ ಮೈಯಲ್ಲಿ ಶಕ್ತಿಯೇ ಇಲ್ಲದಂತೆ ಜೀವ ಸೋತು ಹೋಗಿದ್ದರು. ನಾಲಾಯಕ್ಕೊಮ್ಮೆ ಸಿಕ್ಕಿಬಿಟ್ಟರೆ ಸಾಕು, ಈ ಬಾರಿ ಇನ್ನೆಂದು ಕಳೆದುಕೊಳ್ಳದಂತೆ ಜೋಪಾನ ಮಾಡುತ್ತೇನೆ ಹೇಳಿಕೊಂಡು ಇಳಿದಿದ್ದ. ಸ್ವಲ್ಪ ಸಮಯ ಇಳಿಯುತ್ತಲೇ ಅಲ್ಲೆಲ್ಲ ಸಮತಟ್ಟಾದ ಪ್ರದೇಶ, ಜೊತೆಗೆ ಮರ ಗಿಡಗಳು ಹೊತ್ತೊತ್ತಾಗಿ ಬೆಳೆದಿತ್ತು. ಒಂದು ಮರದ ಕಡೆ ನೋಡಿದವನು ಹಾರುತ್ತಿದ್ದ ದುಪ್ಪಟ ನೋಡುತ್ತಲೇ ಚಂದನ ಎದೆ ಬಿರಿಯುವಂತೆ ಕಿರಿಚಿದ್ದ. ತಕ್ಷಣ ಹುಡುಗರೆಲ್ಲ ಅವನಿದ್ದ ಕಡೆ ಬಂದಿದ್ದರು. ಅವನೊಂದಿಗೆ ಮರದ ಕಡೆ ನಡೆದಿದ್ದರು. ಸುತ್ತಿಕೊಂಡಿದ್ದ ಬಳ್ಳಿಗಳಿಂದ ಆವೃತವಾಗಿದ್ದ ಮರವದು. ಬಳ್ಳಿಗಳ ನಡುವೆ ಸಿಲುಕಿದ್ದವಳ ನೋಡಿ ಹೃದಯ ಬಿರಿದಿತ್ತು. ಆ ಹುಡುಗರ ಸಹಾಯದೊಂದಿಗೆ ತನ್ನ ತೋಳಿಗೆ ಸೇರಿಸಿಕೊಂಡವನು ಅವಳ ಹಣೆಯಿಂದ ಒಸರುತ್ತಿದ್ದ ರಕ್ತ ನೋಡಿ, ಚಂದು ಕಣ್ಣು ಬಿಡು, ನನ್ನ ಪ್ರಾಣ ಹೋದಂತಿದೆ ಎಂದವನು ಪರಿಪರಿಯಾಗಿ ಕೂಗುತ್ತಾ ರಕ್ತ ಒಸರುತ್ತಿದ್ದ ಜಾಗದ ಮೇಲೆ ಅಂಗೈ ಹೊತ್ತಿ ಹಿಡಿದಿದ್ದ. ಮಿಸುಕಾಟ ಇಲ್ಲದೆ ಕಣ್ಣು ತೆರೆಯದೇ ಇದ್ದರೂ ಉಸಿರಾಡುತ್ತಿದ್ದಾಳೆ ಎನ್ನುವುದು ಅರಿವಾಗಿತ್ತು. ಅವರಲ್ಲಿ ಒಬ್ಬ ಹುಡುಗ, ಸರ್, ಇವರು ಬೀಳುವ ಸಮಯದಲ್ಲಿ ತಲೆಗೆ ಏನೋ ತಾಗಿ ರಕ್ತ ಬರುತ್ತಿದೆ. ನಂತರ ಸಣ್ಣ ಸಣ್ಣ ರೆಕ್ಕೆಗಳು ಬಳ್ಳಿಯ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನಾನು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿದ್ದೇನೆ. ಬೆಟ್ಟದ ಕೆಳಗೆ ಅದು ಬರುವಷ್ಟರಲ್ಲಿ ನಾವಿವರನ್ನು ಅಲ್ಲಿಗೆ ಎತ್ತಿಕೊಂಡು ಹೋಗಬೇಕು ಎಂದಿದ್ದ. ಗೌತಮ್ ಅವಳನ್ನು ತನಗೆ ಒತ್ತಿಕೊಂಡು, ಚಂದನ, ಇದೊಂದು ಬಾರಿ ನನ್ನ ಬಿಟ್ಟು ಹೋಗಬೇಡ. ಇನ್ನೆಂದೂ ಈ ಸಂದರ್ಭ ಬರದಂತೆ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಪ್ರಾಣ ಕಣೆ, ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಒಂದು ಬಾರಿ ಕಣ್ಣು ಬಿಟ್ಟು ನೋಡಿಬಿಡು ಎಚ್ಚರಿಸಲು ನೋಡಿದ್ದ. ಅವನ ಕಿರುಚುವಿಕೆ ನೋವು ನೋಡಿ ಅಲ್ಲಿನ ಹುಡುಗರಿಗೆ ಸಂಕಟವಾಗಿತ್ತು. ಬೇಗ ಹೊರಡೋಣ, ತಡ ಮಾಡುವುದು ಅಪಾಯ ಎಂದಿದ್ದರು. ಒಬ್ಬ ಹುಡುಗ ಅವನ ಸ್ಥಿತಿ ನೋಡಿ, ಸರ್, ಅವರನ್ನು ಎತ್ತಿಕೊಳ್ಳುವುದಾ ಹೇಳುತ್ತಾ ಮುಂದೆ ಬಂದಿದ್ದ. ಪರವಾಗಿಲ್ಲ ಹೇಳಿ ತಾನೇ ಅವಳನ್ನು ಎತ್ತಿಕೊಂಡವನು. ಇಲ್ಲಿಂದ ಬೆಟ್ಟ ಇಳಿಯಲು ಎಲ್ಲಾದರೂ ದಾರಿ ಇದೆಯಾ ಕೇಳಿದ್ದ. ಈ ಜಾಗದಲ್ಲಿ ಪಲಗಿದ್ದ ಹುಡುಗ, ಸರ್, ಇಲ್ಲಿ ಸ್ವಲ್ಪ ದೂರ ಕಡಿದಾದ ದಾರಿಯಲ್ಲಿ ನಡೆದರೆ ನಾವು ಬೆಟ್ಟ ಹತ್ತುತ್ತೇವೆ ನೋಡಿ, ಅದರ ಮಧ್ಯಭಾಗ ತಲುಪುತ್ತೇವೆ ಎಂದವನು. ಹೀಗೆ ಬನ್ನಿ ಹೇಳಿ ಮುಂದೆ ನಡೆದಿದ್ದ. ಸರಿಯಾದ ಜಾಗಕ್ಕೆ ತಲುಪುತ್ತಲೇ ಗೌತಮ್ ಬೇಗ ಬೇಗ ಮೆಟ್ಟಿಲುಗಳನ್ನು ಇಳಿದಿದ್ದ. ಆ ಹುಡುಗರು ಕೂಡ ಅವನ ಜೊತೆಯಲ್ಲೇ ಇಳಿದಿದ್ದರು. ಅವರಲ್ಲಿ ಒಬ್ಬ ಹುಡುಗ ಗೌತಮ್ನ ಬಟ್ಟೆಯಲ್ಲಿ ಅನುಮಾನದಿಂದ ನೋಡುತ್ತಿದ್ದವನು. ಸರ್, ನೀವು ಗೌತಮ್ ವರ್ಮಾ ಅಲ್ವಾ? ನಮ್ಮ ತಂದೆ ಅಣ್ಣ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು ಎಂದವನು ಗೆಳೆಯರಿಗೆ ಅವನು ಯಾರೆಂದು ತಿಳಿಸಿಕೊಟ್ಟಿದ್ದ. ಆಗಲೇ ಎಲ್ಲರೂ ಅವನನ್ನು ಗಮನಿಸಿ ನೋಡಿ, ಅಂಥ ಗಂಭೀರ ಕಟು ಮನುಷ್ಯ ಹೆಂಡತಿಗಾಗಿ ಎಷ್ಟು ಪರಿತಪಿಸುತ್ತಿದ್ದಾರೆ ಮಾತನಾಡಿಕೊಳ್ಳುತ್ತಿದ್ದರು. ಬೆಟ್ಟ ತಲುಪುವಷ್ಟರಲ್ಲೇ ಆ್ಯಂಬುಲೆನ್ಸ್ ಬಂದಿತ್ತು. ಚಂದನಳನ್ನು ಒಳಗೆ ಮಲಗಿಸಲಾಗಿತ್ತು. ಇಷ್ಟೊತ್ತು ತನ್ನ ನೆರಳಿನಂತೆ ನಿಂತು ಸಹಾಯ ಮಾಡಿದ್ದ ಹುಡುಗರ ಕಡೆ ನೋಡಿ ಗೌತಮ್ ಕೈ ಮುಗಿದವನು, ನಿಮ್ಮ ಸಹಾಯ ಉಸಿರಿರುವವರೆಗೂ ಮರೆಯುವುದಿಲ್ಲ. ನನ್ನ ಪ್ರಾಣ ಉಳಿಸಿದ್ದೀರಾ ಎಂದವನ ನೋಟ ಚಂದನ ಕಡೆಗಿತ್ತು. ಇತ್ತೀಚೆಗೆ ದೇವರಿಗೆ ಕೈ ಮುಗಿದದ್ದು ಬಿಟ್ಟರೆ ಬೇರೆ ಯಾರಿಗೂ ಯಾರ ಮುಂದೆಯೂ ಕೈ ಜೋಡಿಸದೇ ಇದ್ದವನು ಆ ಹುಡುಗರಿಗೆ ಕೈ ಜೋಡಿಸಿದ್ದ. ಸರ್, ಬೇಗ ಹೊರಡಿ, ಮೇಡಮ್ ಖಂಡಿತ ಗುಣವಾಗುತ್ತಾರೆ ಎಂದವರು ತಾವೇ ಬಾಗಿಲು ಹಾಕಿದ್ದರು.
ಚಂದನನ ತಲೆ ಬಳಿ ಕುಳಿತವನು ಮಾತು ಮರೆತವನಾಗಿದ್ದ. ಜೀವ ಇನ್ನಿಲ್ಲದಂತೆ ರೋಧಿಸುತ್ತಿತ್ತು. ಅಲ್ಲಿನ ಹತ್ತಿರದ ಆಸ್ಪತ್ರೆ ಡಾಕ್ಟರ್ ಪರಿಶೀಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಸಿಟಿಗೆ ಕರೆದುಕೊಂಡು ಹೋಗಿಬಿಡಿ, ಪರಿಸ್ಥಿತಿ ಗಂಭೀರವಾಗಿದೆ ಎಂದಿದ್ದರು. ಇನ್ನೂ ಕಣ್ಣು ಬಿಡದೆ ಇದ್ದವಳ ನೋಡಿ ಗೌತಮ್ ಆತಂಕ ಹೆಚ್ಚಾಗುತ್ತಿತ್ತು. ಅಲ್ಲಿ ತನ್ನ ಸ್ಥಾನ ಮಾನ ಎಲ್ಲ ಮರೆತು ಡಾಕ್ಟರ್ ಪ್ಲೀಸ್ ಸರಿಯಾಗಿ ಪರೀಕ್ಷಿಸಿ ಮತ್ತೊಮ್ಮೆ ಕೇಳಿಕೊಂಡಿದ್ದ. ಅವರು, ಇಲ್ಲಿ ನಮಗೆ ಅಷ್ಟು ಫೆಸಿಲಿಟಿ ಇಲ್ಲ, ದಯವಿಟ್ಟು ಎಲ್ಲ ಅನುಕೂಲಗಳನ್ನು ಹೊಂದಿರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೇಳಿದಾಗ ತಕ್ಷಣ ಅದೇ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿಂದ ಸಿಟಿಗೆ ಹೊರಟಿದ್ದರು. ಗೌತಮ್ ಯಾರೆಂದು ತಿಳಿದಿದ್ದ ಹುಡುಗ ತನ್ನ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸುತ್ತಲೇ ಅವರ ಮ್ಯಾನೇಜರ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರು. ಗಾಬರಿಗೊಂಡ ಆತ ಗೌತಮ್ ಪರ್ಸನಲ್ ನಂಬರ್ಗೆ ಕರೆ ಮಾಡಿದ್ದ. ಅವಳ ಮೊಗ ಸವರುತ್ತಾ ಮಾತನಾಡುತ್ತಾ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ. ಗೌತಮ್ ನಂಬರ್ ನೋಡಿ ತಾನಿರುವ ಪರಿಸ್ಥಿತಿಯಲ್ಲಿ ಅವರ ಸಹಾಯದ ಅವಶ್ಯಕತೆ ಇದ್ದ ಕಾರಣ ಕರೆ ಸ್ವೀಕರಿಸಿ ಮಾತನಾಡಿದ್ದವನು, ಆಸ್ಪತ್ರೆಯ ವಿಳಾಸ ಹೇಳಿ, ಇನ್ನರ್ಧ ಗಂಟೆಯಲ್ಲಿ ತಲುಪುತ್ತೇವೆ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಸಿ, ಬೇಕಾದ ಸ್ಪೆಷಲಿಸ್ಟ್ಗಳನ್ನು ಕರೆಸಲು ಹೇಳಿ, ಹಣದ ಬಗ್ಗೆ ಯೋಚಿಸುವುದು ಬೇಡ ಎಂದು ತಿಳಿಸಿಬಿಡಿ, ತಾನು ಅಲ್ಲಿ ತಲುಪುವಷ್ಟರಲ್ಲಿ ಎಲ್ಲ ವ್ಯವಸ್ಥೆ ಆಗಿರಬೇಕು, ಒಂದು ಕ್ಷಣ ಕೂಡ ವ್ಯರ್ಥವಾಗುವುದು ಬೇಡ ಎಂದಿದ್ದ. ಆಸ್ಪತ್ರೆಯಲ್ಲಿ ಚಂದನ ಚಿಕಿತ್ಸೆ ಶುರುವಾಗಿತ್ತು. ಆಸ್ಪತ್ರೆಯ ಮುಖ್ಯ ಡಾಕ್ಟರ್ ಖುದ್ದಾಗಿ ತಾವೇ ಮುಂದೆ ನಿಂತಿದ್ದರು. ಬೇಕಾದ ಸ್ಪೆಷಲಿಸ್ಟ್ಗಳನ್ನು ಕರೆತರಿಸಲಾಗಿತ್ತು. ಗೌತಮ್ ಮುಂದೆ ಆಸ್ಪತ್ರೆಯ ಕೆಲವು ರೂಲ್ಸ್ಗಳನ್ನು ಒಳಗೊಂಡಿದ್ದ ಪೇಪರ್ಸನ್ನು ಸಹಿಗಾಗಿ ಹಿಡಿದಾಗ ಅವನ ಕಣ್ಣು ತುಂಬಿತು. ಯಾಕೆ ಸಹಿ ಹಾಕಿಸಿಕೊಳ್ಳುತ್ತಿದ್ದಾರೆ ಎನ್ನುವ ವಿಷಯ ತಿಳಿದಿದ್ದು. ನಡುಗುವ ಕೈಯಲ್ಲಿ ಸಹಿ ಹಾಕಿಕೊಟ್ಟವನು ನಿಶ್ಚಲವಾಗಿ ಉಳಿದು ಬಿಟ್ಟ. ಬಂದ ಡಾಕ್ಟರ್ ಅವನೊಂದಿಗೆ ಮಾತಾಡಿ, ಪೇಷಂಟ್ ಸ್ಥಿತಿ ತುಂಬ ಗಂಭೀರವಾಗಿದೆ, ಆಪರೇಷನ್ ಮಾಡಬೇಕಾದ್ರೆ ನಾವು ಪೇಷಂಟ್ ಬಗ್ಗೆ ಗ್ಯಾರಂಟಿ ಕೊಡಲಾಗೋದಿಲ್ಲ ಎನ್ನುತ್ತಲೇ ಗೌತಮ್ ಹೊರಟಾಗಿ ಅವರ ಭುಜ ಹಿಡಿದವನು ಮರುಕ್ಷಣವೇ ಸಂಭಾಲಿಸಿಕೊಂಡು ಕೈ ಹಿಂತೆಗೆದು, ಪ್ಲೀಸ್ ಹಾಗೆಲ್ಲ ಹೇಳಬೇಡಿ, ಅವಳಿಗೆ ಏನು ಆಗಬಾರ್ದು, ಬದುಕ್ತಾಳೆನ್ನೋ ಒಂದು ಭರವಸೆ ಕೊಡಿ ಸಾಕು ಎಂದಿದ್ದ. ಅವನ ಸ್ಥಿತಿ ನೋಡಿದವನು, ಖಂಡಿತ ಪ್ರಯತ್ನ ಪಡುತ್ತೇವೆ ಹೇಳಿ ಒಳಗೆ ನಡೆದಾಗ, ನಾಲಾಯಕ್, ಮೋಸ ಮಾಡಬೇಡ ಪ್ಲೀಸ್ ಹೇಳಿ ಕುಸಿದು ಕುಳಿತಿದ್ದ. ಬಂದ ಮ್ಯಾನೇಜರ್ ಗೌತಮ್ ಸ್ಥಿತಿ ನೋಡಿ ಸಮಾಧಾನಿಸಲು ನೋಡಿದಾಗ, ದಯವಿಟ್ಟು ಅಲ್ಲಿಗೆ ಗಮನಿಸಿ, ಅವರಿಗೇನು ಬೇಕೋ ವ್ಯವಸ್ಥೆ ಮಾಡಿಕೊಡಿ ಎಂದಿದ್ದ ಸೋತ ಧ್ವನಿಯಲ್ಲಿ. ಮಹೇಂದ್ರ ಅವರು ತಮ್ಮ ಸ್ನೇಹಿತನಿಂದ ಕರೆ ಬಂದಾಗ ಸ್ವೀಕರಿಸಿ ಮಾತನಾಡಿದವರು, ಇಲ್ಲ ಸಾಧ್ಯ ಇಲ್ಲ, ಜೋರಾಗಿ ಕೂಗಿ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತಿದ್ದರು. ಅವರ ಧ್ವನಿಗೆ ಮನೆಯವರೆಲ್ಲರೂ ಬಂದು ಅಲ್ಲಿ ಸೇರಿದ್ದರು. ಇಂದ್ರಾಣಿ ಅವರು ಅವರ ಹತ್ತಿರ ಹೋಗಿ ಅವರ ಸ್ಥಿತಿ ನೋಡಿ, ಮಾವ ಏನಾಯಿತು, ಮೊದಲು ವಿಷಯ ಹೇಳಿ ಎಂದಿದ್ದರು. ಮಹೇಂದ್ರ ಅವರು ಅರೆಬರೆ ವಿಷಯ ತಿಳಿಸಿ, ಗೌತಮ್ ಚಂದನ ಎಂದು ಮುಖ ಮುಚ್ಚಿ ಅಳುತ್ತಿದ್ದಂತೆ ಅಲ್ಲೇ ಉಳಿದುಕೊಂಡಿದ್ದ ರಮೇಶ್ ತಕ್ಷಣ ಗೌತಮ್ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದ. ಅದು ಕನೆಕ್ಟ್ ಆಗದ ಕಾರಣ ಮ್ಯಾನೇಜರ್ಗೆ ಫೋನ್ ಮಾಡಿದ್ದ. ಅವರು ಕೂಡ ಕುಟುಂಬದವರು ಇಲ್ಲಿ ಬಂದು ನಿಂತರೆ ಗೌತಮ್ ಸರ್ಗೆ ಧೈರ್ಯ ಬರುತ್ತದೆ ಎಂದುಕೊಂಡವರು ನಡೆದ ವಿಷಯ ತಿಳಿಸಿದರು. ಎಲ್ಲರ ನೋಟ ರಮೇಶ್ ಕಡೆಗೆ ಇತ್ತು. ರಮೇಶ್ ವಿಷಯ ತಿಳಿದು ನಂಬದವನಾಗಿದ್ದವನು ಇವರಿಗೆ ಹೇಗೆ ಹೇಳಲಿ ಎನಿಸಿದರು. ಮ್ಯಾನೇಜರ್, ನಿಮ್ಮ ಅವಶ್ಯಕತೆ ಸರ್ಗಿದೆ, ಬನ್ನಿ ಎಂದದು ನೆನಪಿಸಿಕೊಂಡು ಮನೆಯವರಿಗೆಲ್ಲ ಒಂದೇ ಸಲ ಗಾಬರಿ ಆಗದಂತೆ ವಿಷಯ ತಿಳಿಸಿದ. ಎಲ್ಲರಿಗೂ ಒಂದು ಕ್ಷಣ ಕೇಳಿದ ವಿಷಯ ನಂಬಬೇಕು ಎನಿಸಲಿಲ್ಲ. ನಗು ನಗುತ್ತಾ ಬೆಳಿಗ್ಗೆ ಹೊರಟ ಜೋಡಿ ಈಗ ಇಂದ್ರಾಣಿ ಅವರು ನಿಂತಲ್ಲೇ ಬೆವತ್ತು ಕುಳಿತು ಬಿಟ್ಟಿದ್ದರು. ಪಾವನಿ ಮುಂದೆ ಬಂದು ಅವರಿಗೆ ನೀರು ಕುಡಿಸಿ ಸಮಾಧಾನಿಸಿದಳು. ಅಮ್ಮ ಏನೂ ಆಗಿರೋಲ್ಲ, ಅಲ್ಲಿ ಹೋಗಿ ನೋಡೋಣ, ನೀವು ಧೈರ್ಯವಾಗಿ ಇರಿ ಎಂದಿದ್ದಳು. ಇಂದ್ರಾಣಿ ಅವರು ನಡುಗುವ ಧ್ವನಿಯಲ್ಲಿ, ಈಗಲೇ ಹೊರಡಬೇಕು. ರಮೇಶ್ ಕಾರು ತೆಗಿ ಎಂದಿದ್ದರು. ಚಿನ್ನಯ್ಯ ಸರೋಜಮ್ಮ ಮುಂದೆ ಬಂದವರು, ನಾವು ಬರ್ತೀವಿ ಬೇಡ ಅನ್ಬೇಡಿ ಹೇಳಿ ಮುಂದೆ ಬಂದಾಗ ಏನೂ ಹೇಳದಾಗಿದ್ದರು. ಎಲ್ಲರನ್ನೂ ಹೊತ್ತ ಕಾರು ದೀಪಾಂಜಲಿಯಿಂದ ಹೊರಟಿತ್ತು. ವಿಷಯ ಎಲ್ಲ ಕಡೆ ಹರಡುತ್ತಲೇ ರಾಜು ಪದ್ಮ ಅವರಿಗೂ ತಿಳಿದಿತ್ತು. ತಕ್ಷಣ ಪದ್ಮ ಅವರು ಇಂದ್ರಾಣಿ ಅವರಿಗೆ ಕರೆ ಮಾಡಿ ವಿಷಯ ತಿಳಿದುಕೊಂಡವರು, ಎಂಥ ಕೆಲಸ ಆಗಿ ಹೋಯಿತು, ಚಂದನ ಈಗಿರುವ ಸ್ಥಿತಿಯಲ್ಲಿ ನನ್ನ ತಂಗಿ ಅವಳ ಗಂಡನಿಗೆ ವಿಷಯ ತಿಳಿಸಲೇಬೇಕು, ಇಲ್ಲದೇ ಇದ್ದರೆ ಅಪರಾಧವಾಗುತ್ತದೆ, ಅವರಿದನ್ನು ಹೇಗೆ ತಡೆದುಕೊಳ್ಳುತ್ತಾರೋ ಎಂದಿದ್ದರು. ಬೇರೆ ಆಯ್ಕೆ ಇಲ್ಲದೆ ಅವರಿಗೆ ತಿಳಿಸುವ ನಿರ್ಧಾರ ಮಾಡಿದರು. ತಾವಾಗಿ ಹೇಳಲು ಆಗದೆ ಆ ಕೆಲಸ ರಾಜು ಅವರಿಗೆ ವಹಿಸಿದ್ದರು. ಕೃಷ್ಣಪ್ರಸಾದ್ ಅವರು ಬಂದ ಕರೆ ಸ್ವೀಕರಿಸಿ ಮಾತನಾಡಿದರು. ಧ್ವನಿಯಲ್ಲಿ ಜೀವವೇ ಇಲ್ಲದ ರಾಜು ಅವರ ಮಾತುಗಳನ್ನು ಗಮನಿಸಿ, ಏಕೆ ಏನಾಯಿತು, ಅದೇನು ಹೇಳಿ ಎಂದಿದ್ದರು. ರಾಜು ಅವರು, ಅದು ಚಂದನ ಗೌತಮ್ ಹೊರಗೆ ಹೋಗಿದ್ರಲ್ಲ,
ಅಲ್ಲಿ ಒಂದು ಅನಾಹುತ ನಡೆದು ಬಿಟ್ಟಿದೆ. ಚಂದನ ಬೆಟ್ಟದ ಮೇಲಿಂದ ಜಾರಿ ಬಿದ್ದು ಬಿಟ್ಟಿದ್ದಾಳೆ. ಈಗ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಿಕಿತ್ಸೆ ನಡೆಯುತ್ತಿದೆ. ನೀವು ಹೊರಟು ಬಂದು ಬಿಡಿ ಎಂದಿದ್ದರು. ವಿಷಯ ತಿಳಿಯುತ್ತಲೇ ತೀವ್ರ ಆಘಾತಕ್ಕೆ ಒಳಗಾಗಿದ್ದ ಕೃಷ್ಣ ಪ್ರಸಾದ್ ಅವರು ನಿಂತಲ್ಲೇ ಕುಸಿದು ಬಿಟ್ಟಿದ್ದರು. ಆ ಕ್ಷಣ ಮನೆಯಲ್ಲಿದ್ದ ನಂದನ್ ಬಂದವನು. ಅಪ್ಪಾಜಿ ಕಣ್ಣು ಬಿಡಿ, ಏನಾಯಿತು, ಎದ್ದೇಳಿ ಎಂದವನು ಅಲ್ಲಿದ್ದ ಬಾಟಲ್ನಲ್ಲಿ ನೀರು ಅವರ ಮುಖಕ್ಕೆ ಚಿಮುಕಿಸಿದ. ಬಂದ ವಿಮಲ ಅವರು, ಏನಾಯಿತು, ನಿಮಗೆ ಆಸ್ಪತ್ರೆಗೆ ಹೋಗೋಣವಾ ಎಂದಿದ್ದರು. ಚಂದನ ಎಂದು ಅವರು ಕಣವರಿಸುವ ರೀತಿಯಿಂದಲೇ ನಂದನ್ಗೆ ಅನುಮಾನ ಬಂದು ಅವರ ಮೊಬೈಲ್ಗೆ ತೆಗೆದುಕೊಂಡು ಮಾತಾಡಿದ್ದ. ಇನ್ನೂ ಕರೆ ತುಂಡರಿಸದೇ ಇದ್ದ ರಾಜು ಅವರು ನಂದನ್ಗೆ ವಿಷಯ ತಿಳಿಸಿದರು. ನಂದನ್ ಕೂಡ ಶಾಕಿಗೆ ಒಳಗಾಗಿದ್ದ. ನೋವು ಸಹಿಸುವುದು ಕಷ್ಟ ಎನಿಸಿತು. ತಂದೆಯ ಸ್ಥಿತಿಗೆ ಕಾರಣ ತಿಳಿದಿತ್ತು. ಅವರಿಬ್ಬರ ಮೌನ ಕಂಡ ವಿಮಲಾ ಅವರು, ಅದೇನಾಯಿತು ಹೇಳಿ, ಚಂದನಗೆ ಏನಾಯಿತು, ಇವರು ಯಾಕೆ ಅವಳ ಹೆಸರು ಕನವರಿಸ್ತಿದ್ದಾರೆ, ಗಾಬರಿಯಲ್ಲಿ ಕೇಳಿದ್ದರು. ನಂದನ್, ಏನೂ ಇಲ್ಲ, ಹುಷಾರಿಲ್ವಂತೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ, ಹೊರಡೋಣ ಹೇಳಿದವನು ಅವರಿಬ್ಬರನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದ. ಮೊದಲು ಆಸ್ಪತ್ರೆಗೆ ಬಂದು ಸೇರಿದವರು ವರ್ಮಾ ಕುಟುಂಬದವರೇ. ಪಾವನಿ, ಇಂದ್ರಾಣಿ ಅವರು ಅವನ ಬಳಿ ಬರುತ್ತಲೇ ಅವರ ಕೈ ಹಿಡಿದ ಗೌತಮ್. ಚಂದನ ಎನ್ನುತ್ತಲೇ ಅವನ ಕಣ್ಣುಗಳು ತುಂಬಿತ್ತು. ಮಹೇಂದ್ರ ಅವರು ಅವನ ತಲೆ ನೆವರಿಸಿ, ಏನೂ ಆಗೋಲ್ಲ ಕಣೋ, ಧೈರ್ಯವಾಗಿರು, ನೀನು ಹೀಗೆ ಕುಸಿದರೆ ಹೇಗೆ ಹೇಳಿ, ನಮ್ಮ ಸಂಸಾರಕ್ಕೆ ಯಾರ ಕಣ್ಣು ಬಿತ್ತು, ಎಲ್ಲ ಸರಿ ಹೋಯಿತು, ಸಾಯುವ ಸಮಯದಲ್ಲಿ ಭಗವಂತ ನೆಮ್ಮದಿ ಕೊಟ್ಟ ಎಂದರೆ ಮತ್ತೆ ಅದನ್ನು ಕಿತ್ತುಕೊಳ್ಳಲು ನೋಡುತ್ತಿದ್ದಾನೆ ನೆನೆದು ಮರುಗಿದ್ದರು. ರಮೇಶ್ ಕೂಡ ಗೆಳೆಯನಿಗೆ ಸಮಾಧಾನ ಹೇಳಿದ್ದ. ಚಿನ್ನಯ್ಯ, ಸರೋಜಮ್ಮ ಕೂಡ ಚಂದನ ಯಾರಿಗೂ ನೋವು ಕೊಟ್ಟವಳಲ್ಲ, ಜೋರಾಗಿ ದನಿಯ ಎತ್ತರಿಸಿ ಮಾತನಾಡಿದವಳಲ್ಲ, ಅವಳಿಗೇನೂ ಆಗೋಲ್ಲ ಗೌತಮ್, ಧೈರ್ಯವಾಗಿರು, ಮತ್ತೆ ಅವಳು ಮೊದಲಿನಂತೆ ಮನೆಗೆ ಬಂದು ಮನೆ ತುಂಬ ನಗುತ್ತಾ ಓಡಾಡ್ತಾಳೆ ಎಂದಿದ್ದರು. ಅವರ ಅದೊಂದು ಭರವಸೆಯ ಮಾತು ಅವನ ಮನಸ್ಸಿಗೆ ಕೊಂಚ ಸಮಾಧಾನ ನೀಡಿದ್ದು. ಆಪರೇಷನ್ ಥಿಯೇಟರ್ ಕಡೆಗೆ ನೋಟ ನೆಟ್ಟು ಕುಳಿತು ಬಿಟ್ಟಿದ್ದ. ನಂದನ್ ಆತಂಕದಲ್ಲಿದ್ದ ಕಾರಣ ಎಂದಿಗಿಂತ ಕಾರಿನ ವೇಗ ಹೆಚ್ಚಿಸಿದ್ದ. ಅವನ ತಂದೆ ತಾಯಿಗಳಿಗೆ ಆ ಕಡೆ ಗಮನ ಇರಲಿಲ್ಲ. ಮಗಳ ಸ್ಥಿತಿ ಏನಾಗಿರ್ಬೋದು ಎನಿಸಿ ಪ್ರತಿ ಕ್ಷಣ ಕುಗ್ಗಿ ಹೋಗುತ್ತಿದ್ದರು. ರಾಜು ಅವರು ಕೂಡ ಆಸ್ಪತ್ರೆಗೆ ಬಂದು ಸೇರಿದ್ದರು. ಅದಾದ ಸ್ವಲ್ಪ ಸಮಯಕ್ಕೆ ಚಂದನ ತಂದೆ ತಾಯಿ ಅಣ್ಣ ಕೂಡ ಅಲ್ಲೇ ಬಂದು ಸೇರಿದ್ದರು. ಗೌತಮ್ನನ್ನು ಅವನ ಬಟ್ಟೆ ಮೇಲಿದ್ದ ರಕ್ತ ಕಲೆಯನ್ನು ನೋಡುತ್ತಲೇ ಕೃಷ್ಣ ಪ್ರಸಾದ್ ಅವರ ಮನಸ್ಸು ಕೇಡನ್ನು ಶಂಕಿಸಿತು. ಹೆಜ್ಜೆ ಎತ್ತಿಡಲು ಶಕ್ತಿ ಇಲ್ಲದವರಂತೆ ನಿಂತಲ್ಲೇ ತೂರಾಡಿದರು. ಬಂದ ರಾಜು ಅವರ ಬಳಿ ನಂದನ್, ಚಂದನ ಈಗ ಹೇಗಿದ್ದಾಳೆ, ಡಾಕ್ಟರ್ ಏನಾದರೂ ಹೇಳಿದ್ರಾ ಕೇಳಿದ್ದ. ಇಲ್ಲ, ಇನ್ನೂ ಆಪರೇಷನ್ ನಡೆಯುತ್ತಿದೆ, ಆದರೆ ಅವರು ಏನು ಹೇಳುತ್ತಿಲ್ಲ ಎಂದಿದ್ದರು. ಇಂದ್ರಾಣಿ ಅವರು ವಿಮಲಾ ಅವರನ್ನು ಸಮಾಧಾನಿಸಿ, ಖಂಡಿತ ಚಂದನಗೆ ಏನೂ ಆಗೋದಿಲ್ಲ, ಯೋಚಿಸಬೇಡಿ ಎಂದು ಧೈರ್ಯ ಹೇಳಿದರು. ಒಳಗೊಳಗೆ ಅವಳಿಗೆ ಏನು ಆಗದಿರಲಿ ಎಂದು ಮನದಲ್ಲಿ ದೇವರನ್ನು ಪ್ರಾರ್ಥಿಸಿದರು. ಸಮಯ ಹುರುಳುತ್ತಿತ್ತು. ಹೊರಗೆ ಕುಳಿತವರೆಲ್ಲ ಉಸಿರು ಬಿಗಿದು ಹಿಡಿದು ಕುಳಿತಂತೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದರೆ ವಿನಃ ಯಾರಿಗೂ ಯಾರನ್ನು ಮಾತನಾಡಿಸುವ ಅನಿಸಿಕೆ ಇರಲಿಲ್ಲ. ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯುತ್ತಿದ್ದಂತೆ ಎಲ್ಲರೂ ಅತ್ತ ನಡೆದಿದ್ದರು. ಗೌತಮ್ ಅವರ ಬಳಿ ಧಾವಿಸಿ, ಡಾಕ್ಟರ್, ಏನು ಸಮಸ್ಯೆ ಇಲ್ಲ ತಾನೇ, ಹುಷಾರಾಗಿ ಇದ್ದಾಳೆ ಅಲ್ವಾ ಒಂದೇ ಉಸಿರಿಗೆ ಕೇಳಿದ್ದ. ಕ್ಷಣ ಸುಮ್ಮನೆ ನಿಂತವರು, ಆಪರೇಷನ್ ಸಕ್ಸಸ್ ಆಗಿದೆ, ಪ್ರಜ್ಞೆ ಬರುವವರೆಗೂ ಏನು ಹೇಳಲಾಗುವುದಿಲ್ಲ ಎನ್ನುತ್ತಿದ್ದಂತೆ ಗೌತಮ್ ತಕ್ಷಣ ಅವರ ಕೈ ಹಿಡಿದವನು. ಪ್ಲೀಸ್ ಡಾಕ್ಟರ್, ಹಾಗೆಲ್ಲ ಹೇಳಬೇಡಿ, ಅವಳಿಗೆ ಏನೂ ಆಗಬಾರ್ದಷ್ಟೇ, ಅವಳು ಹೇಗಿದ್ದರೂ ಪರವಾಗಿಲ್ಲ, ಬದುಕ್ತಾಳೆ ಎಂದು ಒಂದೇ ಒಂದು ಭರವಸೆ ಕೊಟ್ಟು ಬಿಡಿ. ಇಲ್ಲಿ ಆಗದಿದ್ದರೆ ಹೇಳಿ, ಬೇರೆ ದೇಶಕ್ಕೆ ಬೇಕಾದರೆ ಕರೆದುಕೊಂಡು ಹೋಗ್ತೇನೆ, ಅಥವಾ ಬೇರೆ ಯಾವ ಸ್ಪೆಷಲಿಸ್ಟನ್ನಾದರೂ ಕರೆಸಿ, ಹಣದ ಬಗ್ಗೆ ಯೋಚಿಸಬೇಡಿ, ಏನು ಬೇಕಾದರೂ ಕೇಳಿ ವ್ಯವಸ್ಥೆ ಮಾಡಿಕೊಡ್ತೇನೆ, ನನಗೆ ನನ್ನ ಹೆಂಡತಿ ಮುಖ್ಯ, ಯಾವುದೂ ಇಲ್ಲ, ನೋಡೋಣ ಎಂದೆಲ್ಲ ಹೇಳಬೇಡಿ ಪ್ಲೀಸ್ ಎಂದಿದ್ದ. ಅವನು ಹಿಡಿದಿದ್ದ ಕೈ ಮೇಲೆ ಕೈಯಿಟ್ಟ ಡಾಕ್ಟರ್, ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ಆಕೆ ಚಿಕಿತ್ಸೆಗೆ ಸ್ಪಂದಿಸಬೇಕು, ಆದರೆ ಅಂಥ ಲಕ್ಷಣ ಕಾಣಿಸ್ತಿಲ್ಲ, ನಂಬಿಕೆ ಕಳೆದುಕೊಳ್ಳೋದು ಬೇಡ ಎಂದಿದ್ದರು. ಡಾಕ್ಟರ್, ನಾನು ಅವಳನ್ನು ನೋಡಬೇಕು ಎಂದಿದ್ದ. ಇನ್ನು ಸ್ವಲ್ಪ ಸಮಯ ICUಗೆ ಶಿಫ್ಟ್ ಮಾಡ್ತಾರೆ, ಒಬ್ಬೊಬ್ಬರೇ ಇಬ್ಬರು ಮಾತ್ರ ಹೋಗಿ ನೋಡಿ ಬನ್ನಿ, ಹೆಚ್ಚು ಜನ ಹೋಗುವುದು ಬೇಡ ಎಂದಿದ್ದರು. ಅಲ್ಲಿಗೆ ಬಂದು ನಿಂತಿದ್ದ ಕೃಷ್ಣ ಪ್ರಸಾದ್ ಅವರು ಹೊರಡಲು ನೋಡಿದ ಡಾಕ್ಟರ್ ಕೈ ಹಿಡಿದವರು, ನನ್ನ ಮಗಳ ಜೀವ ಉಳಿಸಿಕೊಟ್ಟು ಬಿಡಿ ಡಾಕ್ಟರ್, ನಿಮ್ಮ ಋಣ ಈ ಜನ್ಮದಲ್ಲಿ ಮರೆಯೋಲ್ಲ, ನನ್ನ ಕಂದನಿಗೆ ಏನಾಗಿದೆ, ಏನೂ ಆಗಿಲ್ಲ ತಾನೆ,
ಕಣ್ಣೀರು ಹಾಕುತ್ತಲೇ ಕೇಳಿದರು. ಯೋಚಿಸಬೇಡಿ, ಏನೂ ಆಗೋಲ್ಲ, ನಾಳೆವರೆಗೂ ಕಾಯಬೇಕಷ್ಟೆ ಹೇಳಿ ನಡೆದಿದ್ದರು. ಅದಾದ ಕೆಲ ಸಮಯಕ್ಕೆ ಚಂದನರನ್ನು ಐಸಿಯುಗೆ ಶಿಫ್ಟ್ ಮಾಡಲಾಗಿತ್ತು. ಮೊದಲಿಗೆ ಗೌತಮ್ ಹೊರಟಾಗ ಕೃಷ್ಣಪ್ರಸಾದ್ ಅವರು ಕೂಡ ಹಠ ಮಾಡಿ ಅವನೊಂದಿಗೆ ನಡೆದಿದ್ದರು. ಇಬ್ಬರು ಬಳಿ ಬಂದು ಅವಳ ಮುಖ ನೋಡುತ್ತಲೇ ದುಃಖ ತಡೆಯದಾಗಿದ್ದರು. ಅಲ್ಲಿದ್ದ ನರ್ಸ್ ತೀರಾ ಬಳಿ ಸರಿಯಲು ಬಿಡಲಿಲ್ಲ. ಆದರೂ ರಾಜು ಅವರು ಮಗಳ ಕೈ ಹಿಡಿದು, ಚಂದು, ಬೇಗ ಕಣ್ಣು ಬಿಟ್ಟು ನೋಡು ಮಗಳೇ, ಈ ತಂದೆನ ಬಿಟ್ಟು ಹೋಗಬೇಡ ಎಂದರೆ ಗೌತಮ್ ಅವಳ ಕಾಲ ಬಳಿ ನಿಂತಿದ್ದವನು ಅವಳ ಕಾಲು ಹಿಡಿದುಕೊಂಡು, ಮೋಸ ಮಾಡಬೇಡ ಕಣೆ, ಹೀಗೆ ಅರ್ಧ ದಾರಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಡ ಹೇಳಿದವನ ಕಣ್ಣಿನಿಂದ ಜಾರಿದ ಹನಿ ಅವಳ ಕಾಲ ಮೇಲೆ ಬಿದ್ದಿತ್ತು. ನಿಶ್ಚಲವಾಗಿ ಮಲಗಿದ್ದವಳ ನೋಡಿ ಮನದ ನೋವು ಸಹಿಸದೆ ನಿಂತಲ್ಲೇ ಕುಸಿಯುತ್ತಿದ್ದವನ ಗಮನಿಸಿ ಕೃಷ್ಣಪ್ರಸಾದ್ ಅವರೇ ಬಳಸಿ ಹಿಡಿದಿದ್ದರು. ನೋಡಿ ಹೇಗೆ ಮಲಗಿದ್ದಾಳೆ, ನಾನೇನು ತಪ್ಪು ಮಾಡಿದೆ, ಅವಳಿಲ್ಲದೆ ನನಗಿರಲು ಆಗುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ದರೂ ಕೂಡ ಅಳಿಯನ ಸ್ಥಿತಿ ನೋಡಿ ಮರುಕಗೊಂಡವರು, ಅವಳಿಗೇನೂ ಆಗೋಲ್ಲ, ನಿನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದಾಳೆ, ಅಂಥದ್ರಲ್ಲಿ ನಿನ್ನ ಬಿಟ್ಟು ಹೋಗುವ ಬಗ್ಗೆ ಯೋಚಿಸುವುದಿಲ್ಲ, ಖಂಡಿತ ಗುಣವಾಗುತ್ತಾಳೆ. ಮನದ ತುಂಬ ನೋವಿದ್ದರೂ ಅಳಿಯನನ್ನು ಸಮಾಧಾನಿಸಿದರು. ನೀವಾದರೂ ಹೇಳಿ ಅವಳಿಗೆ, ನೀವಂದರೆ ಪ್ರಾಣ. ಚಂದನ ಒಮ್ಮೆ ಕಣ್ಣು ಬಿಟ್ಟು ನೋಡಿಬಿಡು ಸಾಕು. ಪ್ರಜ್ಞೆ ಇಲ್ಲದೆ ಮಲಗಿದವಳ ಎದುರು ಬೇಡಿಕೆ ಇಟ್ಟಿದ್ದ. ಅಲ್ಲಿದ್ದ ಸಿಸ್ಟರ್, ಸರ್ ಎಷ್ಟೊಂದು ಸಮಯ ಇಲ್ಲಿ ಇರುವ ಆಗಿಲ್ಲ, ಪ್ಲೀಸ್ ಹೊರಡಿ, ಡಾಕ್ಟರ್ ನಮಗೆ ಬೈತಾರೆ ಎಂದಿದ್ದರು. ಕೃಷ್ಣಪ್ರಸಾದ್ ಅವರು, ಅವಳು ಕಣ್ಣು ಬಿಟ್ಟ ತಕ್ಷಣ ನಮ್ಮನ್ನು ಕರೆಯಿರಿ, ಇಲ್ಲೇ ಇರ್ತೇವೆ ಹೇಳಿ ಭಾರವಾದ ಹೆಜ್ಜೆ ಇಟ್ಟು ನಡೆದಾಗ ಗೌತಮ್ ಕೂಡ ಅವಳನ್ನು ನೋಡುತ್ತಲೇ ಅಲ್ಲಿಂದ ಹೊರಡುವ ಮನಸ್ಸಿಲ್ಲದೆ ನಡೆದಿದ್ದ. ಕತೆ ಮುಂದುವರಿಯುತ್ತದೆ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.